ನಮಸ್ಕಾರ ವೀಕ್ಷಕರೇ. ಈಗ ಆಲ್ರೆಡಿ ದ್ವಿತೀಯ ಶ್ವಾಸದಲ್ಲಿರುವಂತಹ ಕಾಲಜ್ಞಾನ ಪದಗಳ ಬಗ್ಗೆ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಡ್ತೀನಿ. ಇನ್ನ ಎಷ್ಟೋ ಪದಗಳಿದಾವೆ ತಿಳಿಸ್ಬೇಕಾಗಿರೋದು. ಒಟ್ಟಿನಲ್ಲಿ ಕೆಲವಷ್ಟು ಮುನ್ಸೂಚನೆಗಳನ್ನ ಅವ್ರನ್ನ ಕೊಟ್ಟಿದ್ದಾರೆ. ಏನಂತ, ನೀವು ಒಂದು ಸೇನೆ ನೋಡ್ತೀರಾ, ಆ ಸೇನೆ ಭೂಮಿ ಮೇಲಿರುವಂತ ದುಷ್ಟರನ್ನ ನಾಶ ಮಾಡುತ್ತೆ ಅಂತ ಹೇಳ್ತಾರೆ. ಆ ಸೇನೆಯಲ್ಲಿ ಇರೋರು ಯಾರು ಅಂದ್ರೆ ನಮ್ಮಂತ ಮನುಷ್ಯರೇ. ನಾವುಗಳೇ ಒಂದು ಸೇನೆಯಲ್ಲಿ ಕೆಲಸ ಮಾಡ್ತೀವಿ. ಅಮರ ಗುರುಗಳು ಈ ಮಾತನ್ನು ಹೇಳಿದ್ರು. 1,44,000 ಜನ ಒಂದು ಗುಂಪಾಗಿ ಪ್ರಪಂಚದಲ್ಲಿರುವಂತ ಉಳಿದಿರೋ ಜನಸಂಖ್ಯೆನೆಲ್ಲ ಮುಂದೆ ದಾರಿ ತೋರಿಸ್ಕೊಂಡು ಹೋಗ್ತಾರೆ. ಆ 1,44,000 ಜನ ಎಲ್ಲಿದ್ದಾರೆ? ಇನ್ನ ಯಾರು ಗುಂಪಾಗಿಲ್ಲ, ಯಾರು ಕೂಡ ಅಂದ್ರೆ ಎಲ್ಲೆಲ್ಲೋ ಆಗ್ತಾ ಇರ್ಬೋದು, ನಮಗ್ ಗೊತ್ತಿಲ್ಲ ಅನ್ಕೋಬಹುದು ನಾವು. ಬಟ್ ಆ 1,44,000 ಜನ ಒಂದು ಗುಂಪಾಗಿ, ಇದು ಅಂತ ಅಲ್ಲ, ನೀವು ಇವನ್ ಬೈಬಲ್ ಅಲ್ಲಿ ನೋಡೋದಾದ್ರೂ 1,40,000 ಆಸ್ಪಾಸು ಅವರು ಬರೀತಾರೆ. ಅಷ್ಟು ಜನ ಒಂದು ಗುಂಪಾಗ್ತಾರೆ. ಅವರು ಕೂಡ ಪ್ರಪಂಚನ ನಡೆಸ್ತಾ ಹೋಗ್ತಾರೆ. ಅವ್ರೇನು ಶ್ರೀಮಂತರುಗಳ, ಲೈಟ್ ಅಂತಾರಲ್ಲ ಆ ತರದವ್ರ, ಇಲ್ಲ ನಾರ್ಮಲ್ ನಮ್ಮಂತ ಜನನ, ಎಲ್ಲೂ ಕೂಡ ಅದಕ್ಕೆ ಹಿಂಟ್ ಬಿಟ್ಕೊಟ್ಟಿಲ್ಲ. ಬಟ್ ಇವ್ರು ಹೇಳ್ತಾ ಇರೋದೇನು, ಯುದ್ಧಗಳು ನಡೆದು ಒಂದು, ಇನ್ನ ಕಾಳಿಯರು, ಮಸಣಿಯರು, ಚೌಡಿಯರು ಇವರೆಲ್ಲ ಬಂದು ಜನರನ್ನ ನಾಶ ಮಾಡಿ ಆದ ಮೇಲೆ ನಾನು ಭೂಮಿ ಮೇಲೆ ಪಾದ ಇಡ್ತೀನಿ, ಅಂದ್ರೆ ಜನರ ಮಧ್ಯೆ ಬರ್ತೀನಿ ಅಂತ ಇವರು ತಿಳಿಸ್ತಾ ಹೋಗ್ತಾರೆ. ಇನ್ನು ಮುಂದಕ್ಕೆ ಇಲ್ಲಿ ಕೆಲವಷ್ಟು ವಿಷಯಗಳನ್ನ ಇಂಟ್ಗಳನ್ನ ಕೊಟ್ಟಿರ್ತಾರೆ, ತಿಳ್ಕೊಳ್ತಾ ಹೋಗೋಣ. ಆ ಇಂಟ್ಗಳಿಂದ ಬದಲಾವಣೆ ನಾವು ಮಾಡ್ಕೋಬಹುದು. ನಾವು ಅದರಲ್ಲಿ ಒಬ್ರು, ಆ ಸೇನೆ ಇದೆಯಲ್ಲ, ಆ ಸೇನೆನಲ್ಲಿ ಪಾರ್ಟ್ ಆಗಿರ್ಬೋದು, ಗೊತ್ತಿಲ್ಲ ನಮ್ಗೆ. ಇವುಗಳನ್ನೆಲ್ಲ ತಿಳ್ಕೊಳ್ಳೋದ್ರಿಂದ ಫ್ಯೂಚರ್ ಅಲ್ಲಿ ಬದಲಾವಣೆ ಮಾರ್ಗದಲ್ಲಿ ಹೊಸ ನ್ಯೂ ವರ್ಲ್ಡ್ ಆರ್ಡರ್ ಅಂತ ಹೇಳ್ತಾರಲ್ಲ, ಹೊಸ ಯುಗದತ್ತ ನಾವು ಕೂಡ ಕಾಲಿಡಬಹುದು. ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಮುಂದಿನ ದಿನಗಳಲ್ಲಿ ಲಿಂಗಾಪುರದ ಬಳಿ ಒಂದು ಶಕ್ತಿ ಹುಟ್ಟುವುದು. ಶ್ರೀಶೈಲ ಪರ್ವತದಳು ಮಲ್ಲಿಕಾರ್ಜುನನ ಗುಡಿಯಲ್ಲಿ ದೇವತಾ ಮೂರ್ತಿಗಳಿಗೆ ತೇಜಸ್ಸು ಬರುವುದು. ನಂತರ ಈ ವಿಷಯ ಊರುಗಳಲ್ಲಿ ನಾಟ್ಯವಾಡುವುದು. ದೋಷಕಾರರಿಗೆ ಚಿಂತೆ ಹುಟ್ಟುವುದು. ಶ್ರೀಶೈಲನ ಸಾಕ್ಷಾತ್ಕರಿಸಿ ವೀರಭೋಗ ವಸಂತರಾಯನು ಬರುವನೆಂದು ಹೇಳುವನು. ಇದೆಲ್ಲ ನಡೆದಾದ ಮೇಲೆ ಯಾವಾಗ ಶ್ರೀಶೈಲದಲ್ಲಿ ಇರುವಂತ ಮಲ್ಲಿಕಾರ್ಜುನ ಗುಡಿಯಲ್ಲಿ ತೇಜಸ್ಸು, ಒಂದು ಬೆಳಕು ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಅದರಿಂದ ಜನಕ್ಕೆ ವೀರಭೋಗ ವಸಂತರಾಯರು ಬರುವಂತ ಕಾಲ ಹತ್ರ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಆಗ ರಕ್ತದ ಮಳೆ ಬರುವುದು. ರಕ್ತದ ಮಳೆ ಈಗ ಆಲ್ರೆಡಿ ಎಷ್ಟೋ ಕಡೆ ಬಂದ್ಬಿಟ್ಟಿದೆ. ಈಜಿಪ್ಟ್ ಈ ಕಡೆ ಎಲ್ಲ ರಕ್ತದ ಮಳೆ ಬಂದಿರೋದ್ರಿಂದ ಇನ್ನೇನು ಹೇಳೋದಕ್ಕಾಗೋದಿಲ್ಲ ಅದ್ರ ಬಗ್ಗೆ. ಇನ್ನ ಕಂಚಿ ಕಾಮಾಕ್ಷಮ್ಮನ ಅವಶೇಷದಿಂದ ದಕ್ಷಿಣ ದೇಶದ ಪ್ರಜೆಗಳನ್ನು, ಶಿಶುಗಳನ್ನು ನಷ್ಟಪಡಿಸುವಳು. ದಕ್ಷಿಣ ದೇಶ ಅಂದ್ರೆ ನಮ್ಮ ದಕ್ಷಿಣ ಭಾರತ ಏನಿದೆ, ಇಲ್ಲಿ ಎಷ್ಟೋ ಜನರನ್ನ ಅವಳು ನಷ್ಟಪಡಿಸ್ತಾಳೆ, ದುರ್ಮಾರ್ಗದಲ್ಲಿರೋರ್ನ. ಇದೆಲ್ಲ ಸತ್ಯನಾ ಅಂತ ಒಂದು ಪ್ರಶ್ನೆ ಹುಟ್ಬಿಡುತ್ತೆ. ಅದಕ್ಕೆ ಉತ್ತರ ಕೊಡೋ ಕೆಲಸ ಇಲ್ಲಿ ಒಂದು ವಿಡಿಯೋ ತೋರಿಸ್ತಿದೀನಿ ನೋಡಿ. Of Noah's Ark. Thank you for having me on. Yes, greetings from the mountains of Ararat, where the Bible says the ark landed. I'm about 1 mile from the Iranian border, and in this remote area, this boat formation was discovered in 1959. But our new research has shown that there are tunnels about 4 meters down and about 2 meters high, going down the center of the boat and on the inside edge of the hull shape. And so we really believe that this layout showing tunnels and also possible support beams and walls would suggest that it's a man-made object and not just a natural formation. Yeah, many geologists disagree with that. They say, look, this is just a natural formation. But gosh, Andrew, when I look at that, it doesn't look very natural to me. What's your response to those geologists? Yeah, so first of all, you have to explain, how did an earthen formation get into the shape of a ship? And then is exactly 300 cubits long, which is the length given in the book of Genesis in the Bible. And so we have the exact length. We have the ship shape, and we're in the right location. And now we're also seeing that the soil inside is different from right outside the formation. So we have 3 times more organic matter found inside versus right outside. So it's a distinct object and not just part of the mountainside. Can you take your work underground and explore some of these tunnels to get a definitive answer? That is the next goal, and we're really hoping that the Turkish universities will be able to do that. And so that's the plan, and that's what we've suggested. And we're even wanting to help with designing a robot that can go down into these tunnels and film and take samples. I understand that your organization is called Noah's Ark Scans, which probably answers my next question for me. But in your heart of hearts, based upon all the time and all the effort that you have put into this, do you truly believe
that you have found Noah's Ark? Yes, I do believe that this is the real decayed, buried remains of Noah's Ark, the famous ship, and we're doing our best to convince the skeptics and show the world this site. Is your goal scientific, or is it to strengthen people's faith, Andrew? I think it happens both ways. So you find an archaeological site like this out in the mountains, the archaeologists get involved, they do the science, and then of course the faithful will want to come out and see it. And for them, it affirms, I'm a Christian, so it affirms our belief in the biblical account. Amazing. I love it. This is the greatest I could spend story all day talking to you. we've ever done. Andrew Jones, best of luck to you. ಈ ವಿಡಿಯೋದಲ್ಲಿ ಅವ್ರು ಹೇಳ್ತಾರೆ ನೋಹಾಸ್ ಆರ್ಕ್ ಅಂತ ಒಂದು ಕತೆ ಕೇಳಿದ್ವಿ. ಏನಿದು ಅನ್ನೋದಾದ್ರೆ ನಮ್ಮ ಮನುರಾಜನ ಕತೆ ಯಾವ ತರ ಇರುತ್ತೆ ಅದೇ ರೀತಿ ಈ ನೋಹಾಸ್ ಆರ್ಕ್ ಕೂಡ. ಪ್ರಪಂಚದಲ್ಲಿ ಮಹಾಪ್ರಳಯ ಅನ್ನೋದು ಒಂದು ಬಂದಿತ್ತು. ಆ ಪ್ರಳಯದಿಂದ ಕೋಟ್ಯಾಂತರ ಜನರನ್ನು ಕಾಪಾಡಬೇಕಾಗಿತ್ತು. ಅದಕ್ಕೆ ಒಂದು ದೋಣಿನ ಸಿದ್ಧ ಮಾಡಿದ್ರು. ಅದರಲ್ಲಿ ತುಂಬಾ ಜ್ಞಾನಿಗಳು, ವೈದ್ಯರು ಇಂಥವ್ರನ್ನೆಲ್ಲ ತುಂಬ್ತಾ ಹೋದ್ರು. ಒಂದು ದೋಣಿ ಅಂತ ನಾವು ಲೆಕ್ಕ ಹಾಕೊಳ್ತೀವಿ, ಬಟ್ 2012 ಆ ಥರದ್ದು ಎಷ್ಟೋ ದೋಣಿಗಳನ್ನ ಸಿದ್ಧ ಮಾಡಿದ್ರು. ಅದರಲ್ಲಿ ಡಾಕ್ಟರ್ಗಳು, ಇಂಜಿನಿಯರ್ಗಳು ಈ ಥರದವ್ರನ್ನೆಲ್ಲ ತುಂಬ್ತಾ ಪ್ರಾಣಿಗಳನ್ನ ಕೂಡ ಮುಂದಿನ ಪೀಳಿಗೆ ಬೇಕು, ಇದು ಉಳ್ಕೊಂಡ್ರೆ ಮುಂದಿನ ಪೀಳಿಗೆ ಒಂದು ನಾರ್ಮಲ್ ಜೀವನ ನಡೆಸ್ಬೋದು ಅನ್ನೋ ಕಾರಣದಿಂದ ಅವರು ಎಲ್ಲನೂ ಕಾಪಾಡಿ ಕೊನೆಗೆ ಹೊಸ ಯುಗ ಬಂದಾಗ, ಪ್ರವಾಹ ಎಲ್ಲ ಮುಗಿದಾದ್ಮೇಲೆ ಹೊಸ ಯುಗ ಆದ ಮೇಲೆ ನಡೀತಾ ಹೋಗುತ್ತೆ ಅಂತ ನೋಹಾಸ್ ಆರ್ಕ್ ಸತ್ಯ ಅಂತ ಈಗ ಟರ್ಕಿನಲ್ಲಿ ಸಂಶೋಧನೆ ಮಾಡ್ತಾ ಇರುವಂತ ಒಂದು ಗ್ರೂಪ್ ಒಪ್ಕೊಂಡ್ಬಿಟ್ಟಿದೆ. ಯಾಕೆ ಅಂದ್ರೆ ಅಲ್ಲಿ ಬೋಟ್ ಆಕಾರದಲ್ಲಿದ್ದಂತ ಒಂದು ಬೆಟ್ಟನ ಅವರು ನೋಡ್ತಾ ಕಂಡುಹಿಡಿತಾ ಹೋದ್ರು. ಜಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಎಲ್ಲ ಅವ್ರಿಗೆ ಗೊತ್ತಾಗಿದ್ದು ಅದ್ರೊಳಗಡೆ ಇದ್ದಂತ ಅವಶೇಷಗಳೆಲ್ಲ ಕೂಡ ಬೇರೆ ಕಡೆಯಿಂದ ಬಂದಿರೋದು. ಆ ಸುತ್ತಮುತ್ತ ಇರೋ ಮಣ್ಣಿಗಾಗ್ಬೋದು, ಪ್ಲಸ್ ಆ ಮರದ ಇದಕ್ಕಾಗ್ಬೋದು, ಇನ್ನು ಒಳಗಡೆ ಇರೋ ಕೋಣೆಗಳಿಗಾಗ್ಬೋದು, ಕೋಣೆಗಳ ರೀತಿ ಸ್ಟ್ರಕ್ಚರ್ಗಳಾಗ್ಬೋದು, ಇದ್ಯಾವುದೂ ಕೂಡ ಅಲ್ಲಿಗೆ ಸಂಬಂಧಪಟ್ಟಿದ್ದಲ್ಲ, ಆ ಜಾಗಕ್ಕೆ ಸಂಬಂಧಪಟ್ಟಿದ್ದಲ್ಲ. ಎಲ್ಲಿಂದನೋ ಬಂದು ಅಲ್ಲಿ ಇಟ್ಟಿರೋದು ಇಲ್ಲ ಬಂದು ನಿಂತಿರಬಹುದು ಅಂತಾನೆ ಆ ಜಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಒಪ್ಕೊಂಡಿರೋದು. ಅಂದ್ರೆ ನೋಹಾಸ್ ಆರ್ಕ್ ಅನ್ನೋದು ಸತ್ಯ, ಮಹಾಪ್ರವಾಹ ಅನ್ನೋದು ಬಂದಿತ್ತು ಸತ್ಯ ಅನ್ನೋದಕ್ಕೆ ಪುರಾವೆಗಳನ್ನ ಈ ವಿಡಿಯೋದಲ್ಲಿ ಅವ್ರು ಕೊಟ್ಟಿದ್ದಾರೆ. ಅಂದ್ರೆ ಈ ಕಾಲಜ್ಞಾನಿಗಳು ಹೇಳ್ತಾ ಇರೋದು ಮುಂದೆ ನಡೆಯೋದು ಸತ್ಯ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ನಮ್ಮ ಮನುರಾಜನ ಕಥೆನೂ ಹೆಚ್ಚು ಕಡಿಮೆ ಸೇಮ್ ಅದಕ್ಕೆ ಮ್ಯಾಚ್ ಆಗುತ್ತೆ. ಭೂಭಾಗಗಳೆಲ್ಲ ಒಂದೇ ಆಗಿತ್ತು, ಒಂದು ಭೂಭಾಗ ಆಗಿದ್ದು ಇವಾಗ ಸ್ಪ್ಲಿಟ್ ಆಗಿದೆ ಅಷ್ಟೇ. ಆ ಭೂಭಾಗ ಒಂದೇ ಆಗಿದ್ದಾಗ ಮನುರಾಜನ ಕತೆ, ಇಲ್ಲಿ ನೋಹಾಸ್ ಆರ್ಕ್, ಇನ್ನು ಚೈನಾದಲ್ಲಿ ಒಂದು ಕತೆ, ಎಲ್ಲಾ ಕತೆಗಳು ಬೇರೆ ಬೇರೆ ಹೇಳಿದ್ರು ಅವ್ರು ಮಾಡಿದ್ದೆಲ್ಲ ಒಂದೇ ಕೆಲಸ. ಒಂದು ದೊಡ್ಡ ದೋಣಿನ ಸಿದ್ಧ ಮಾಡಿದ್ರು, ಅದರಲ್ಲಿ ಕೋಟ್ಯಾಂತರ ಜನನ ತುಂಬಿದ್ರು. ಇನ್ನ ಎಷ್ಟೋ ಜನಕ್ಕೆ ಈ ಜಾಗಕ್ಕೆ ಹೋಗಿ ಸೇಫ್ ಆಗಿರುತ್ತೆ ಅಂತ ದಾರಿಗಳನ್ನ ತೋರಿಸೋ ಕೆಲಸ ಮಾಡಿದ್ರು, ಕಾಪಾಡೋ ಕೆಲಸ ಮಾಡಿದ್ರು. ಅದಾದ ಮೇಲೆ ಬೇರೆ ಬೇರೆ ಕಡೆ ಜನ ಸ್ಪ್ರೆಡ್ ಆಗ್ತಾ ಹೋದ್ರು, ಅದೆಲ್ಲ ಪ್ರವಾಹ ಎಲ್ಲ ನಿಂತ ಮೇಲೆ ಅನ್ನೋದು ಕತೆ ಹೇಳುವಂಥದ್ದು. ಅದೇ ರೀತಿ ಈಗಲೂ ಕೂಡ ನಡೆಯುವಂಥದ್ದು. ಇನ್ನು ಇಲ್ಲಿ ಬರೀತಾ ಹೋಗ್ತಾರೆ, ದೇಶ ದೇಶಗಳೆಲ್ಲಿಗೂ ನಾಶಪಡಿಸಲು ಬರುವ ವಿವರಗಳು. ಕರ್ನಾಟಕ ದೇಶಕ್ಕೆ ಕಾಳಿಯು ಅಂದ್ರೆ ಕರ್ನಾಟಕ ದೇಶ ಏನಿದೆ ಇಲ್ಲಿಗೆ ಕಾಳಿ ಬರ್ತಾಳೆ ಅಂತ ತಿಳಿಸ್ತಾರೆ. ಇದು ನಾನು ಹೇಳ್ತಾ ಇಲ್ಲ, ಇಲ್ಲಿ ಪೇಜಲ್ಲಿ ಇರುವಂತ ವಿಷಯನ ತಿಳಿಸ್ತಾ ಇದ್ದೀನಿ. ಕರ್ನಾಟಕ ದೇಶಕ್ಕೆ ಕಾಳಿಯು, ತುರ್ಕ ದೇಶಕ್ಕೆ ದುರ್ಗಿಯು. ಅಂದ್ರೆ ಇದು ಯಾವ ದೇಶ ಬರ್ದಿದಾರೋ ಗೊತ್ತಿಲ್ಲ, ಪಾಕಿಸ್ತಾನಕ್ಕೆ ಏನಾದ್ರು ಬರ್ದ್ಬಿಟ್ಟಿದಾರ. ನಮ್ ಕರ್ನಾಟಕನ ಕಾಳಿ ಕರೆಸ್ತಾ ಇದಾರೆ ಕರ್ನಾಟಕಕ್ಕೆ. ಇನ್ನ ಅರವ ರಾಜ್ಯಕ್ಕೆ ಅರ್ಕಸೋಮ, ಕೇರಳ ದೇಶಕ್ಕೆ ವೀರಭದ್ರ, ಸಂದುಗಳು ದೇಶಗಳಿಗೆ ಭೈರವ, ಮಹಾನಂದಿ ದೇಶಕ್ಕೆ ನಾಗೇಂದ್ರ, ಕಂದನೂರು ರಾಜ್ಯಕ್ಕೆ ಯತಿ. ನಂತರ ಅಷ್ಟ ದಿಕ್ಕುಗಳಲ್ಲೂ 7 ವರ್ಷದ ಬಾಲಕರಿಗೆ ಕಪ್ಪು ಗಾಳಿ ಹೊಯ್ದು ನಡುನತ್ತಿಯ ಹೊಡೆದು ಗಂಡು ಮಾಲೆಗಳು ಹುಣ್ಣುಗಳು ಸಿಡುಬು ದಡಾರ ಬೊಬ್ಬೆಗಳು ಹುಟ್ಟಿ ಬಾಯಲ್ಲೂ ಮುಖದಲ್ಲೂ ಹುಣ್ಣುಗಳಾಗಿ ಸಾಯುವರು. ವಿಚಿತ್ರ ವ್ಯಾಧಿಗಳು ಹುಟ್ಟಿ ಕುಳಿತುವರು ಕುಳಿತಂತೆಯೇ, ನಡೆಯುತ್ತಿದ್ದವರು ನಡೆಯುತ್ತಿದ್ದಂತೆಯೇ ಸಾಯುವರು. ಇಲ್ಲಿ ಬರೋದ್ರು ನೋಡಿ, ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಶಕ್ತಿ ಒಳ್ಳೆಯವ್ರನ್ನ ಕಾಪಾಡ್ತಾಳೆ, ದುಷ್ಟರನ್ನ ನಷ್ಟ ಮಾಡ್ತಾಳೆ ಅಂತ ಬರೆದ್ರು. ಅದರಲ್ಲಿ ಕರ್ನಾಟಕದ್ದು ನಾವು ಮಾತಾಡೋದಾದ್ರೆ ಕರ್ನಾಟಕಕ್ಕೆ ಕಾಳಿ ದೇವಿ ಬರ್ತಾಳೆ. ಇದು ನಾನು ಹೇಳ್ತಿಲ್ಲ, ಅದಕ್ಕೆ ಹೇಳ್ತಾ ಇರೋದು. ವೀರಬ್ರಹ್ಮೇಂದ್ರ ಸ್ವಾಮಿಗಳ ಸಂಪೂರ್ಣ ಚರಿತ್ರೆ 1980s ಅಲ್ಲಿ ಪ್ರಿಂಟ್ ಆಗಿರುವಂತದ್ದು, ಪ್ಲಸ್ ಇದು ಟ್ರಾನ್ಸ್ಲೇಷನ್ ಆಗಿರೋದು ಅದಕ್ಕಿಂತ ಮುಂಚೆ 1921 ಅಲ್ಲಿ ಬರ್ದಿರುವಂತ ಟ್ರಾನ್ಸ್ಲೇಷನ್ ಬುಕ್. ಇಲ್ಲಿ ಬರೀತಾರೆ ನೋಡಿ, ಕರ್ನಾಟಕ ದೇಶಕ್ಕೆ ಕಾಳಿ.
ಇನ್ನು ಬೇರೆ ಬೇರೆ ದೇಶದ ತಿಳಿಸ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ನಾವು ಕನ್ನಡ ಮಾತಾಡೋದ್ರಿಂದ ಕರ್ನಾಟಕ ದೇಶದ ಬಗ್ಗೆ ಸ್ವಲ್ಪ ಜಾಸ್ತಿ ಯೋಚನೆ ಮಾಡಬೇಕು. ನಮ್ಮ ರಾಜ್ಯಕ್ಕೆ ಕಾಳಿ ದೇವಿ ಅನ್ನೋದು ಬರ್ತಾಳೆ. ಈ ಕಾಳಿ ದೇವಿ ಬಗ್ಗೆ ನಾನು 2-3 ಪ್ರೋಗ್ರಾಮ್ ಅಲ್ಲೂ ತಿಳಿಸಿದ್ದೀನಿ. ಈಗ ನಾವು ಅದೇ ಕೆಲಸದಲ್ಲಿ ಇದ್ದೀವಿ, ಕಾಳಿನ ಕರ್ನಾಟಕಕ್ಕೆ ಕರ್ಕೊಂಡ್ಬರೋ ಕೆಲಸದಲ್ಲಿ ಇದ್ದೀವಿ. ಕಾಳಿ ದೇವಿ ಒಂದು ಸಲ ಕಾಲಿಟ್ರು ಅಂದ್ರೆ ಮುಂದಕ್ಕೆ ಏನಾಗುತ್ತೆ ನೋಡ್ಬೇಕು. ಅದಕ್ಕೆ ಸಪೋರ್ಟ್ ಮಾಡಬೇಕು ಅನ್ನೋರು ಈಗ ಒಂದು ಕಾಳಿ ದೇವಸ್ಥಾನ ಕಟ್ಟಬೇಕು, ಒಂದು ಕಾಳಿ ಆವಾಹನೆ ಕರ್ನಾಟಕಕ್ಕೆ ಆಗ್ಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಕೂಡ ಅದರಲ್ಲಿ ಸ್ವಲ್ಪ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಕೆಲವಷ್ಟು ಡೀಟೇಲ್ಸ್ಗಳನ್ನ ನಿಮಗೆ ತಿಳಿಸಿದ್ದೀನಿ. ಇನ್ನ ಅದಕ್ಕೆ ಡೋನರ್ಸ್ಗಳನ್ನ ಕೂಡ ಹುಡುಕ್ತಾ ಇದೀವಿ, ಜಾಗನ ಹುಡುಕ್ತಾ ಇದೀವಿ. ಕೆಲವಷ್ಟು ಅಬ್ಸ್ಟೆಕಲ್ಸ್ಗಳು ಬರ್ತಾ ಇದೆ, ತಡೆಗಳು ಇದ್ದೇ ಇರುತ್ತೆ ಬಿಡಿ. ಕಾಳಿ ಕರ್ನಾಟಕಕ್ಕೆ ಬರ್ತಾಳೆ, ಕರ್ಕೊಂಡು ಬರ್ತೀವಿ. ಅದು ಇದರಲ್ಲಿ ಬರ್ದಿರುವಂಥದ್ದು, ಅದು ಮುಂದೆ ನಡೆಯುವಂಥದ್ದು. ಇದ್ಯಾವುದು ಕೂಡ ನಾವು ಹೇಳ್ತಾ ಇಲ್ಲ, ಸುಮಾರು 30-40 ವರ್ಷಗಳ ಮುಂಚೆ ಬರೆದಿಟ್ಟಿರುವಂಥದ್ದು. ಅದಕ್ಕಿಂತ 100 ವರ್ಷಗಳ ಮುಂಚೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರೆದಿಟ್ಟಿರುವಂಥದ್ದು. ಕರ್ನಾಟಕಕ್ಕೆ ಕಾಳಿ ಬರ್ತಾಳೆ, ದುಷ್ಟರನ್ನು ನಾಶ ಮಾಡ್ತಾಳೆ, ಒಳ್ಳೆಯವ್ರನ್ನ ಕಾಪಾಡ್ತಾಳೆ ಬುಕ್ಕಲ್ಲಿರುವಂಥದ್ದು. ಅಂದ್ರೆ ಕಾಳಿನ ಕರ್ಕೊಂಬರೋ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸಪೋರ್ಟ್ ಮಾಡೋರು ಮಾಡಬಹುದು. ಅದಕ್ಕೆ ಕೆಲವಷ್ಟು ಸಲ ನಿಮಗೊಂದು ಫೌಂಡೇಶನ್ ಬಗ್ಗೆ ತಿಳಿಸಿದೆ, ವೃಕ್ಷ ಫೌಂಡೇಶನ್ ಅಂತ. ಅದ್ರ ಬಗ್ಗೆ ಮುಂದಿನ ತಿಳಿಸ್ಕೊಡ್ತೀನಿ. ಅವಶ್ಯಕತೆ ಬಿದ್ದರೆ ನಾನು ಕೈಲಿ ಸಹಾಯ ಮಾಡೋಕ್ಕಾಗುತ್ತಪ್ಪ, ನಾನು ದೇವಸ್ಥಾನ ಕಟ್ಟೋದಕ್ಕಾಗ್ಲಿ, ಇಲ್ಲ ಕಾಳಿನ ಭೂಮಿ ಮೇಲೆ ಕರ್ಕೊಂಬರೋದಕ್ಕಾಗ್ಲಿ, ಸಪೋರ್ಟ್ ಮಾಡೋದಕ್ಕಾಗ್ಲಿ ಮಾಡ್ತೀನಿ ಅನ್ನೋರು ಮಾಡ್ಬೋದು. ಇನ್ನು ಅದ್ರ ಬಗ್ಗೆ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ. ಇನ್ನು ಮುಂದೆ ಬರೀತಾರೆ ಇಲ್ಲಿ, ಹುಣ್ಣುಗಳು ಆಗುತ್ತೆ, ಸಿಡುಬು, ದಡಾರ ಅಂದ್ರೆ ಬಾಯಲ್ಲಿ, ಮುಖದಲ್ಲಿ, ದೇಹದಲ್ಲೆಲ್ಲ ಹುಣ್ಣುಗಳಾಗಿ ಜನ ಸಾಯ್ತಾರೆ, ವಿಚಿತ್ರ ವ್ಯಾಧಿಗಳಿಗೆ ಬಲಿಯಾಗ್ತಾರೆ ಅಂತ ಬರೀತಾರೆ. ಆಕಾಶದ 4 ದಿಕ್ಕಿನಲ್ಲಿ ಭಯಂಕರವಾಗಿ ಮಿನುಗುವ ಚುಕ್ಕೆಗಳು ಹುಟ್ಟುತ್ತೆ. ಆ ಚುಕ್ಕೆಗಳನ್ನು ನೋಡಿ ಅಮ್ಮೋ ಅಂತ ಜನ ಭಯಬಿದ್ದು ಓಡೋಗ್ತಾರೆ. ಆಕಾಶದಲ್ಲಿ ಧ್ವನಿ ಹುಟ್ಟಲು ಕೆಲವರು ನಷ್ಟರಾಗುವರು. ನದಿಗಳು ಪದೇ ಪದೇ ಕೂಗುವವು, ಅದರ ಭೀತಿಯಿಂದ ಕೆಲವರು ಸಾಯುವರು. ರಾತ್ರಿ ಹಗಲು ಹದ್ದುಗಳು ಗುಂಪು ಗುಂಪಾಗಿ ಕೂಡಿ ಕೂಗುತ್ತಾ ಅರಚುವವು, ಅದರಿಂದ ಕೆಲವರು ಸಾಯುವರು. ಅಂದ್ರೆ ಈ ತರದೆಲ್ಲ ಸಿಚುವೇಶನ್ಗಳು ನಡೆಯುತ್ತೆ. ಇದರಿಂದ ಏನಾಗುತ್ತೆ, ರಾತ್ರಿ ಹಗಲು ಒಂದೇ ಹದ್ದುಗಳು ಕೂಗ್ತಾ ಇರ್ತವೆ. ಹದ್ದುಗಳು ಮಾಮೂಲಿಯಾಗಿ ರಾತ್ರಿ ಹೊತ್ತು ಹಾರಾಡೋದಿಲ್ಲ, ಆದ್ರೆ ರಾತ್ರಿ ಹೊತ್ತುಗಳು ಬೇಟೆ ಆಡೋದಕ್ಕೆ ಶುರು ಮಾಡ್ತವೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಅದಕ್ಕೆ ಆಹಾರಗಳು ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ. ಅಂತ ದಿನಗಳು ಬರುತ್ತೆ. ಆಗ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಇದು ಪೂರ್ತಿಯಾಗಿ ಕೊನೆಯಾಗೋ ಕಾಲ ಬರ್ತಾ ಇದೆ ಅಂತ. ಒಟ್ಟಿನಲ್ಲಿ ಕರ್ನಾಟಕ ದೇಶಕ್ಕೆ ಕಾಳಿ ಬರ್ತಾಳೆ ಅನ್ನೋದಕ್ಕೆ ಸಾಕ್ಷಿಗಳು ಬುಕ್ಕಲ್ಲಿದೆ. ಕರ್ಕೊಂಬರೋ ಕೆಲಸ ನಾವು ಮಾಡೋಣ. ನಮ್ಮದು, ನಮ್ಮ ಸುತ್ತಮುತ್ತ ಇರುವಂಥದ್ದು ಶುದ್ಧ ಮಾಡೋ ಕೆಲಸ ನಾವು ಮಾಡಬೇಕಾಗಿದೆ. ಆ ಕೆಲಸಕ್ಕೆ ಎಲ್ಲರೂ ಕೈ ಜೋಡಿಸೋಣ. ಇನ್ನು ಈ ಥರದ ಎಷ್ಟೋ ವಿಷಯಗಳಿದೆ ಇದ್ರಲ್ಲಿ ತಿಳ್ಕೊಬೇಕಾಗಿರೋದು. ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬಾಯ್.